ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಿಗೆ ಸಂಬಂಧಿಸಿದಂತೆ ರೈತರ ಕೃಷಿ ಜಮೀನುಗಳನ್ನು ಕೈಗಾರಿಕಾ ಅಭಿವೃದ್ಧಿಗಳಾಗಿ ಅಭಿವೃದ್ಧಿಪಡಿಸಲು ಕೆಡಿಬಿ ಭೂ ಸ್ವಾಧೀನಕ್ಕೆ ಆದೇಶವಾಗಿ 1 ವರ್ಷವಾಗಿದೆ. ಆದರೂ ಭೂಮಿಯನ್ನ ಕೊಡುವುದಿಲ್ಲ ಎಂಬುದರ ಪರ ವಿರೋಧ ಆ ಭಾಗದ ರೈತರಿಂದ ಹೋರಾಟಗಳು ನಡೆಯುತ್ತಿವೆ. ಮೇ 25ರಂದು ಬಸವಾಪಟ್ಟಣ, ನಡುಪನಾಯಕನಹಳ್ಳಿ, ತಾದೂರು ಗ್ರಾಮದ ಕೆಲವು ಸರ್ವೆ ನಂಬರ್ಗಳನ್ನು ಖಾಸಗಿ ಸರ್ವೇಯರ್ಗಳಿಂದ ಅಳತೆ ವಿಚಾರವಾಗಿ ಗಲಾಟೆ ಮಾಡಿಕೊಂಡು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲೆಗಳಾಗುವವರೆಗೂ ತಂದು ನಿಂತಿದೆ. ಇದರ ವಿಚಾರವಾಗಿ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಇಲ್ಲಿ ಕೆಡಿಬಿ ಪ್ರತಿಷ್ಠೆ, ನಾವು ವೈಯಕ್ತಿಕವಾಗಿ ರೈತ ಬಾಂಧವರು, ಮೂಲತವಾದ ರೈತರು, ಬೆಳೆ ಇಡ್ತಾ ಇದ್ವಿ, ಭೂಮಿ ಬೇಕು, ನಮ್ಮ ತಾತ ಭೂಮಿ ಕೊಟ್ಟವನೆ, ನಮ್ಮಪ್ಪ ನಮಗೆ ಕೊಟ್ಟವನೆ, ನಾವು ನಮ್ಮ ಮಕ್ಕಳು ಕೊಡಬೇಕು, ವಿಶೇಷವಾಗಿ ಈ ಸಮಾಜನ ಸಾಕಬೇಕು. ನಾವು ರೈತ ಸಂಘ ಒಂದೊಂದು ತಮ್ಮ ಸ್ನೇಹಿತರನ್ನು ಕಳಕಳಿ ಮನವಿ ಮಾಡ್ತೇನೆ. 1980ರಲ್ಲಿ ರೈತ ಸಂಘ ಉದಯ ಆಯಿತು. ಸ್ವಂತ ಜಮೀನನ್ನು ಅಳತೆ ಮಾಡ್ತಾ ಇರೋದು ಕಾನೂನು ಬಾಹಿರ ಮತ್ತು ಸರ್ಕಾರದ ಜಮೀನನ್ನು ಅಳತೆ ಮಾಡೋದು ಕಾನೂನು ಬಾಹಿರ ಅಂತೇಳಿ ಅದು ಖಾತ್ರಿ ಆಯಿತು. ಅವರೇ ಸಂಬಂಧಪಟ್ಟಂಥ ಚೆನ್ನಕೇಶ ಮತ್ತು 4 ಜನ ಸರ್ವೇಯರ್ಗಳು ಕೂಡ ಒಪ್ಪಿಗೆ, ನಾವು ಮಾಡಿರೋ ತಪ್ಪು ಚನ್ನಕೃಷ್ಣ ಅವರೇ ಒಪ್ಕೊಂಡಿದ್ದಾರೆ. ವಿಡಿಯೋನು ಕೂಡ ಅವತ್ತಿದ್ದು, ಅದ್ರಿಗೆ ನೀವು FIR ಹಾಕಿ ಅಂತೇಳಿ ನಾವು ಹೇಳಿ ಅವ್ರು ಮತ್ತೆ 28ನೇ ತಾರೀಕು ರೈತರ ಮೇಲೆ 4 ಜನರ ಮೇಲೆ FIR ಹಾಕಿ, ಅದಕ್ಕೆ ನಾವು ಯಾಕೆ ಹಾಕಿದ್ದೀರಿ ಅಂತೇಳಿ ನಾವು ಕೇಳಕ್ಕೆ ಬಂದ್ವಿ. ಕೇಳಿ ಈಗ ಸಂಬಂಧಪಟ್ಟಂಥ DSP ಅವರಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಮತ್ತು SI ಅವರು ಕೂಡ ಸೀರಿಯಸ್ ಆಗಿ ಹೇಳಿ, ನಾವು ಏನಾದರೂ ತಪ್ಪು ಆಗಿದ್ರೆ ಆವತ್ತೇ ನೀವು 25ನೇ ತಾರೀಕೆ ನೀವು ಅದನ್ನು ಮಾಡಬೇಕಾಯ್ತು. ಈಗ ಯಾಕೆ ಹಾಕಿದ್ವಿ ಅಂತ ಅದು ಒಂದು 4 ಜನ ಮೇಲೆ ಏನು ಹಾಕಿದ್ರೆ ಕಾನೂನು ಪ್ರಕಾರ ನಾವು ಅದನ್ನು ವಾಪಸ್ ಮಾಡ್ತೀವಿ ಅಂತ ಹೇಳಿ 10 ಜನ ಒಳಗಡೆ ಹೋಗಿ ಅದನ್ನು ಏನು ಆಗೈತೆ ಅನಾಹುತಗಳು ಆಗಬಾರ್ದು ಮುಂದೆ. ಇಲ್ಲೆಲ್ಲರೂ ಕೂಡ ನಮ್ಮ ತಾಲೂಕು ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಸಾಂಕೇತಿಕವಾಗಿ ಇರೋಂಥ ತಾಲೂಕಲ್ಲ. ಹಿಂದಿನಿಂದನೂ ಕೂಡ ಅಹಿತಕರ ಘಟನೆ ಒಂದು ಬಿಟ್ಟರೆ, ಯಾವುದು ನಮ್ಮ 83ರಲ್ಲಿ ಆದಂಥ ಘಟನೆ ಬಿಟ್ಟರೆ ನಾವೆಲ್ಲ ಕೂಡ ಅಣ್ಣ ತಮ್ಮಂದಿರು ಆ ರೀತಿ ಮುಂದುವರಿಬೇಕು ಅಂತೇಳಿ ನಾವು ಇದುವರೆಗೂ ಚರ್ಚೆ ಮಾಡಿ ತಾರೀಖ ಹಂತವನ್ನು ಆಗಬೇಕು. ಯಾವುದೇ ಒಬ್ಬ ವ್ಯಕ್ತಿ ತಲೆ ತೆಗಿತೀನಂಥದ್ದು ಅಥವಾ ಅಹಿತಕರ ಘಟನೆ ಮಾಡೋದು ಅದು ಕಾನೂನು ಬಾಹಿರ. ಇದು ಮೂಲ ಎಲ್ರಿಗೂ ಕೂಡ ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವ ಸಂವಿಧಾನಾತ್ಮಕವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡಿದ್ರು. ಆದರೆ ಆ ಸಂಭಾಷಣೆ ಮಾಡುವ ಸಂದರ್ಭ ಐತಲ್ಲ, ಅದು ಬಹಳ ಚಿಂತನೆ ತಮ್ಮಂಥವ್ರು ಮಾಡಿದ್ರು. ತಮ್ಮಂಥವರು ಬುದ್ಧಿಜೀವಿಗಳು, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು, ಇನ್ನು ಅನೇಕ ಬುದ್ಧಿಜೀವಿಗಳು ಚರ್ಚೆ ಮಾಡಿದ್ರು. ಸುಂಡ್ರಳ್ಳಿ ಗ್ರಾಮದಲ್ಲಿ 90 ಎಕರೆ ಜಮೀನನ್ನ ಸೈಟ್ಗಳು ಮಾಡಿದ್ದಾರೆ ಅಂತ ಹೇಳಿಸಿದ್ರು. ಅಲ್ಲಿ ಈಗ ದಾಖಲೆ ಸಮೇತ ಅವತ್ತು ತಮಗೆಲ್ಲ ನೋಡಿಸಿದ್ದೀನಿ. ಅಲ್ಲಿ ಎಷ್ಟು ಜಮೀನಿತ್ತು ಸೊಂಡ್ರಳ್ಳಿಯಲ್ಲಿ, ಈಗ ಎಷ್ಟು ಜಮೀನು ಐತೆ, ಎಲ್ಲಾದರೂ 90 ಎಕರೆ ಆಗಿದ್ರೆ ನಾನು ವಸ್ತ್ರವನ್ನು ವಾಪಸ್ ಮಾಡ್ತೀವಿ ಅಂತೇಳಿ ಚಾಲೆಂಜ್ ಮಾಡಿ ತಾಲೂಕು ಆಡಳಿತ, ಜಿಲ್ಲಾಡಳಿತಕ್ಕೆ ಹೇಳಿದ್ವಿ. ಆ ಪೂರಕವಾದಂಥ ಮಾತನ್ನು ಹೇಳಿದ್ವಿ. ಇವತ್ತು ಆಯಿತು, ಭೂಮಿ ನನಗೆ ಬೇಕು ಅನ್ನೋ ಸಂಘಟನೆ ಆಗಬೇಕು. 3 ಸಂಘಟನೆಗಳು ಕೂಡ ಬದ್ಧತೆ ಇರಬೇಕು. ಬರೀ ಹಸಿರು ಶಾಲು ಹಾಕಿದ್ರೆ ಆಗೋದಿಲ್ಲ. ಆ ಬದ್ಧತೆಗೆ ನಾವೆಲ್ಲರೂ ಕೂಡ ಜವಾಬ್ದಾರಿ. ಅಲ್ಲಿ 2824 ಎಕರೆ ಜಮೀನು ಐತೆ. ಈ 2823 ಎಕರೆ ಜಮೀನಲ್ಲಿ 4 ಎಕರೆ ಜಮೀನಲ್ಲಿ ಸರ್ಕಾರದ್ದು ಅಂತೇಳಿ 700 ಎಕರೆ ಹೇಳೋದು ಯಾರು ನಮ್ಮ ತಾಲೂಕಿನ ಆಡಳಿತ. ಆದರೆ ನಾವು ಹೇಳಿದ್ವಿ ಅದು ಅಲ್ಲ, ರೈತರು ಉಳ್ಕ ಮಾಡಿದ್ದಾರೆ, ರೈತರು ಉಳುಮೆ ಮಾಡ್ತಾವ್ರೆ, 50 ಹಾಕಿದ್ದಾರೆ, 53 ಹಾಕಿದ್ದಾರೆ, 57 ಎಲ್ಲವೂ ಕೂಡ ರೈತರಿಗಿರ್ಬೇಕು ಅನ್ನೋದು. ಅಲ್ಲಿ ಒಂದು ಮೋಸ ಆಗೈತೆ. ಏನು PSL ಕಂಪನಿ ಅಂತೇಳಿ ಆ ಕಂಪನಿಗ ಕೆಲವೊಂದು ರೈತರು, ಅಮಾಯಕ ರೈತರು, ಹಿಂದುಳಿದಂಥ ರೈತರು, ಹೆಚ್ಚಿಗೆ ಹಿಂದುಳಿದಂಥ ರೈತರು ಅಲ್ಲಿ 1,50,000 ಈಗ ನಾವು ಸಂಬಂಧಪಟ್ಟಂತ ಇವರು ಯಾವುದೋ ನಮ್ಮ ಇಲಾಖೆಗೆ ಕೊಟ್ಟಿದ್ವಿ, ಏನೋ ಮೋಸ ಮಾಡವ್ರೆ, ಮೋಸದ ಸಂಬಂಧಪಟ್ಟಂತ ಹೇಳಿದ್ವಿ. ಅವರು PSL ಕಂಪನಿಗ ಮಾಡ್ಕೊಂಡವ್ರೆ. ಅದು ಕಾನೂನು ಬಾಹಿರಾಗಿ ಮಾಡ್ಕೊಟ್ಟವ್ರೆ. ಸೂಕ್ಷ್ಮ ಆಗಿರೋ ಯಾರು ಇದನ್ನ ಮಾಡಿಸ್ತಾ ಇದ್ದಾರೋ ಸರ್ಕಾರದ
ಕಚೇರಿಯಲ್ಲಿ ದಾಖಲೆ ತಗೊಂಡು ಹೋದ್ರಲ್ಲ, ಸರ್ಕಾರದ ಕಚೇರಿಯಲ್ಲಿ ದಾಖಲೆ ತಗೊಂಡು ಹೋದ್ರಲ್ಲ, ಅವರು ಇದನ್ನೆಲ್ಲ ಮಾಡಿಸ್ತಾ ಇರೋದು. ಇದು ಚರ್ಚೆ ಮಾಡಿದ್ವಿ. ಒಬ್ಬ ಅಧಿಕಾರಿನ ದಸ್ತಗಿರಿ ಮಾಡಿದ್ರಿ ಅಂದ್ರೆ ಯಾರ ಅಮಾಯಕ ಅವನಿಗೆಲ್ಲ ಒಂದು ಸಣ್ಣ ಕಾಪಿ ಕೊಡಿಸಿ ಅವ್ನು ತಗೊಂಡವ್ರೆ. ತಿಮಿಂಗ್ಲ ಆಯ್ತು ಅವ್ನು ಹಿಡೀರಿ. ಇದೆಲ್ಲ ಆಡ್ತಾ ಇರೋದು ಭೂಮಿ ಕದಿಯಕ್ಕೆ ಜನ ಮಾಡ್ತಾವ್ರೆ. ನಾವು ರೈತ ಪರವಾಗಿದ್ವಿ, ರೈತನ ಭೂಮಿ ಉಳಿಸ್ತೀವಿ, ನೀರಾವರಿ ಬೋಳಿ ಉಳಿಸ್ಬೇಕು ಮತ್ತು ಫಲವತ್ತಾದಂತ ಕೃಷಿ ಭೂಮಿನ ಉಳಿಸ್ಬೇಕು. ಬರೀ ನೀರಾವರಿ ಭೂಮಿ ಉಳ್ಕೊಳ್ಳೋದಾದ್ರೆ ನಾವು ಗೋಡಂಬಿ ಹಾಕಿದ್ವಿ, ಈ ಕಡೆ ಮಾವಿನ ತೋಪು ಹಾಕಿದ್ವಿ, ಈ ಕಡೆ ನಾವು ರಾಗಿ ಬೆಳೀತಾ ಇದ್ವಿ. ಇವೆಲ್ಲ ಏನು ಫಲವತ್ತ ಭೂಮಿ ಅಲ್ವ, ಅವು ನಾವೇ ತಿಂತಾ ಇದ್ವಿ. 1 ಎಕರೆ ರಾಗಿ ಬೆಳೆದ್ರೆ 10,000 ಜನಕ್ಕೆ ಒಂದ್ಸರಿ ಊಟ ಹಾಕ್ತಿವಿ. 10,000 ಜನಕ್ಕೆ 1 ಎಕರೆಯಲ್ಲಿ ರಾಗಿ ಬೆಳೆದು ಊಟ ಹಾಕ್ತಿವಿ. ಬರೀ ರೈತರಲ್ಲ, ಎಷ್ಟೋ ಪ್ರಾಣಿ ಪಕ್ಷಿಗಳು ಊಟ ಹಾಕ್ತಿವಿ ನಾವು.